ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಉಂಟಾದ ಕಾಲ್ತುಳಿತ ಪ್ರಕರಣದಲ್ಲಿ 11 ಜನ ಸಾವನ್ನಪ್ಪಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಅಂಗಳಕ್ಕೆ ಇಶ್ಯೂನ ತೆಗೆದುಕೊಂಡು ಹೋಗೋದಕ್ಕೆ ಬಿಜೆಪಿ ನಿಯೋಗ ಮುಂದಾಗಿದೆ. ಸೊ ನಾಳೆ ಮೀಟ್ ಮಾಡ್ತಾರೆ ಅನ್ನೋದರ ಮಾಹಿತಿ ಇದೆ. ಬಿಜೆಪಿ ನಿಯೋಗ ನಾಳೆ ರಾಜ್ಯಪಾಲರನ್ನ ಭೇಟಿಯಾಗಿ ದೂರನ್ನು ದಾಖಲಿಸ್ತಾರೆ. ಸರ್ಕಾರವನ್ನ ವಜಾ ಮಾಡಬೇಕು ಅಂತ ಆಗ್ರಹಿಸಿ ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಾವು ಬಿತ್ತರಿಸಿದ್ವಲ್ಲ ಸುದ್ದಿ, ಪೊಲೀಸರು ಎಚ್ಚರಿಕೆಯನ್ನು ಕೊಟ್ಟಿದ್ರು ಅಂತ ಹೇಳಿ ರೈಟಿಂಗ್ ಅಲ್ಲಿ ಬರ್ಕೊಟ್ಟಿದ್ರು ಅಂತ. ಸೊ ಆ ರೈಟಿಂಗ್ ಲೆಟರ್ ಅನ್ನ ಕೂಡ ರಾಜ್ಯಪಾಲರ ಗಮನಕ್ಕೆ ಈ ವಿಚಾರವನ್ನು ತೆಗೆದುಕೊಂಡು ಹೋಗೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆ ಸ್ಟೇಜ್ ಪ್ರೋಗ್ರಾಮ್ನಲ್ಲಿ ರಾಜ್ಯಪಾಲರು 20-30 ನಿಮಿಷ ಬಂದು ನಿಂತ್ಕೊಳ್ತಾರೆ. ಇತಿಹಾಸದಲ್ಲಿ ರಾಜ್ಯಪಾಲರು ಸರ್ಕಾರದ ವತಿಯಿಂದ ಅಲ್ಲದ, ಅಂದರೆ ಇವ್ರು ಯಾರು ಸರ್ಕಾರವನ್ನು ರೆಪ್ರೆಸೆಂಟ್ ಮಾಡಿದಂತಹ ವ್ಯಕ್ತಿಗಳಲ್ಲ, ಅವ್ರಿಗೋಸ್ಕರ ಕಾದಂತಹ ಇತಿಹಾಸನೇ ಇಲ್ಲ, ದೇಶದಲ್ಲೇ ಇಲ್ಲ. ಅಷ್ಟು ಕೆಟ್ಟದಾದ ಕಾರ್ಯಕ್ರಮ ನಡೆಸಿದ್ದು ಮತ್ತು ಈ ಕೆಟ್ಟ ಕಾರ್ಯಕ್ರಮದ ಆಯೋಜನೆಗೆ 11 ಜನ ಕಳ್ಕೊಂಡಿತ್ತು. ಈ ಎಲ್ಲ ವಿಚಾರವನ್ನು ರಾಜ್ಯಪಾಲರ ಅಂಗಳಕ್ಕೆ ಕೊಂಡೊಯ್ಯೋದಕ್ಕೆ ಬಿಜೆಪಿ ಮುಂದಾಗಿದೆ. ಇನ್ಫ್ಯಾಕ್ಟ್ ಹೈಕೋರ್ಟ್ನಲ್ಲೂ ಈಗಾಗಲೇ PIL ಸಲ್ಲಿಕೆ ಆಗಿದೆ ಈ ವಿಚಾರದಲ್ಲಿ. ಸರ್ಕಾರದ ಪಾತ್ರ, ನಿರ್ಲಕ್ಷ್ಯತನ, ಹೊಣೆಗೇಡಿತನಕ್ಕೆ ಸಂಬಂಧಪಟ್ಟಂತೆ. ಸೊ ಕಾನೂನು ಸಂಕಷ್ಟ ಹೆಂಗೆ ಎದುರಾಗುತ್ತೆ, ರಾಜ್ಯಪಾಲರು ಈ ಪ್ರಕರಣವನ್ನು ಹೆಂಗೆ ನೋಡ್ತಾರೆ, ಬಿಕಾಸ್ ಅವ್ರು ಖುದ್ದಾಗಿ ಸ್ಥಳದಲ್ಲಿ ಇದ್ರು. ಎಷ್ಟು ಅಧ್ವಾನದಿಂದ ಕೂಡಿತ್ತು, ಎಷ್ಟು ಪ್ರಮಾದದಿಂದ ಕೂಡಿತ್ತು ಅನ್ನೋದು ಎಲ್ಲ ಗೊತ್ತು.